ನಮಸ್ಕಾರ ಫ್ರೆಂಡ್ಸ್, ಸ್ಪರ್ಧಾ ಡ್ರೀಮು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನದಲ್ಲಿ ಮಾರ್ಚ್ನ 11 ಮತ್ತು 12ನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಂಡು ಬರೋಣ. ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಳಗಿನ ಯಾವ ರಾಷ್ಟ್ರದಲ್ಲಿ ಮಹಾಸಾಗರ ಯೋಜನೆ ಚಾಲನೆ ನೀಡಿದರು? ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಸಾಗರ ಯೋಜನೆಯನ್ನು ಯಾವ ದೇಶದಲ್ಲಿ ಚಾಲನೆ ನೀಡಿದರೆ ಅಂತ ಕೇಳಿದರೆ ಕ್ವಶನ್. ಇದಕ್ಕೆ ಸರಿಯಾದಂಥ ಉತ್ತರ ಮಾರಿಸ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಭಾರತಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಕಡಲ ಭಾಗದಲ್ಲಿ ರಕ್ಷಣಾ ಕಾರ್ಯಕ್ಕೆ ಮಹತ್ವವೆನಿಸಿರುವ ದೂರದೃಷ್ಟಿಯ ವಿಶಾಲತಾಳದಲ್ಲಿ ಮಹಾಸಾಗರ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿನಿ ಭಾರತೀಯ ಎಂದೇ ಕರೆಸಿಕೊಳ್ಳುವ ಮಾರಿಸ್ನಲ್ಲಿ ಚಾಲನೆ ನೀಡಿದರು. ಮಹಾಸಾಗರ ಎಂಬುದು ಜಾಗತಿಕ ದಕ್ಷಿಣದಾದ್ಯಂತ ಭದ್ರತೆ, ವ್ಯಾಪಾರ ಮತ್ತು ಅಭಿವೃದ್ಧಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಭಾರತ ವಿಸ್ತೃತ ಕಾರ್ಯತಂತ್ರದ ದೃಷ್ಟಿಯಾಗಿದೆ. ಇದು ಹಿಂದೂ ಮಹಾಸಾಗರ ಪ್ರದೇಶದ ಮೇಲೆ ಕೇಂದ್ರೀಕರಿಸುವ ಭಾರತ ಸಾಗರ ನೀತಿಯನ್ನು ಆಧರಿಸಿದೆ. ಈ ಮಹಾಸಾಗರ ಎಂಬುದು ಹಿಂದೂ ಮಹಾಸಾಗರ ಪ್ರದೇಶದ ಮೇಲೆ ಕೇಂದ್ರೀಕರಿಸುವುದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಸಾಗರ ಯೋಜನೆ, ಈ ಸಾಗರ ಯೋಜನೆ ಅಂತಕ್ಕಂಥದ್ದು ಪ್ರಾರಂಭವಾದದ್ದು 2015ರಲ್ಲಿ. ಈ 2015ರಿಂದ ಹಿಂದೂ ಮಹಾಸಾಗರದಲ್ಲಿ ಸಾಗರ ಯೋಜನೆಯು 2015ರಲ್ಲಿ ಪ್ರಾರಂಭ ಆಗಿರೋದು. ಹಿಂದೂ ಮಹಾಸಾಗರ ಪ್ರದೇಶಕ್ಕಾಗಿ ಭಾರತ ಕಾರ್ಯತಂತ್ರವಾಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತೆ, ಆರ್ಥಿಕ ಮತ್ತು ಬೆಳವಣಿಗೆ ಮತ್ತು ಸಹಕಾರವನ್ನು ಹೆಚ್ಚಿಸುವಂತ ಗಮನ ಹರಿಸುತ್ತದೆ. ಮುಂದಿನ ಪ್ರಶ್ನೆ, 2026ರ ಫಿಫಾ ವಿಶ್ವಕಪ್ ಆಯೋಜನೆ ಮಾಡದ ದೇಶ ಯಾವುದು ಅಂತ ಕೇಳಿದರೆ, 2026ರಲ್ಲಿ ಫಿಫಾ ವಿಶ್ವಕಪ್ ಆಯೋಜನೆ ಮಾಡದ ದೇಶ ಅಂದರೆ ಇದರಲ್ಲಿ ಪಾಕಿಸ್ತಾನ ಆಯೋಜನೆ ಮಾಡುವುದಿಲ್ಲ, ಮೆಕ್ಸಿಕೋ ಆಯೋಜನೆ ಮಾಡುತ್ತೆ. ಅಮೆರಿಕದಲ್ಲಿ ಮತ್ತು ಕೆನಡಾ ದೇಶದಲ್ಲಿ ನಡೀತಕ್ಕಂಥದ್ದು, ಮೆಕ್ಸಿಕೋ ದೇಶದಲ್ಲಿ ನಡೆಯುವುದಿಲ್ಲ. ಪಾಕಿಸ್ತಾನ ದೇಶದಲ್ಲಿ ನಡೀತಕ್ಕಂಥದ್ದು ಮೆಕ್ಸಿಕೋ, ಅಮೆರಿಕ, ಕೆನಡಾ ದೇಶದಲ್ಲಿ ನಡೀತದೆ. ಪಾಕಿಸ್ತಾನದಲ್ಲಿ ನಡೆಯುವುದಿಲ್ಲ. ಅಮೆರಿಕ, ಕೆನಡಾ, ಮೆಕ್ಸಿಕೋ ಜಂಟಿಯಾಗಿ ಆಯೋಜಿಸಲಿರುವ 2026ರ ಫಿಫಾ ವಿಶ್ವಕಪ್ ದಿನದ ಪ್ರತ್ಯೇಕ ವಿವಾದಗಳಿಂದ ರಷ್ಯಾ, ಕಾಂಗೋ ಮತ್ತು ಈ ಎರಡೂ ರಾಷ್ಟ್ರಗಳು ಹೊರಗಿಡಲಾಗಿದೆ. ಅಂದರೆ ಈ 2026ರ ಫಿಫಾ ವಿಶ್ವಕಪ್ದಿಂದ ರಷ್ಯಾ ಮತ್ತು ಕಾಂಗೋ ದೇಶಗಳನ್ನು ಹೊರಗಿಡಲಾಗಿದೆ. ಅಂದರೆ ಈ ಪಂದ್ಯಾವಳಿಯಲ್ಲಿ 48 ತಂಡಗಳು ಭಾಗವಹಿಸಲಿದ್ದಾರೆ. ಈ ಫಿಫಾ ವಿಶ್ವಕಪ್ಪದಲ್ಲಿ 48 ತಂಡಗಳು ಭಾಗವಹಿಸಲಿವೆ. ಭೌಗೋಳಿಕ ರಾಜಕೀಯ ನಿರ್ಬಂಧಗಳಿಂದ ಈ ರಷ್ಯಾವನ್ನು ನಿಷೇಧಿಸಲಾಗಿದೆ. ಈ ಫಿಫಾ ವಿಶ್ವಕಪ್ಪದಲ್ಲಿ ರಷ್ಯಾ ದೇಶವನ್ನು ಭೌಗೋಳಿಕ ರಾಜಕೀಯ ನಿರ್ಬಂಧನೆಗಳಿಂದ ರಷ್ಯಾ ದೇಶವನ್ನು ಹೊರಗಿಡಲ. ಆದರೆ ಕಾಂಗೋ ದೇಶವನ್ನು ಅದರ ಫುಟ್ಬಾಲ್ ಒಕ್ಕೂಟದ 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ಹೊರಗಿಡಲಾಗಿದೆ. ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಶಸ್ತ್ರಾಸ್ತ್ರ ಆಮದು ರಫ್ತು ಪ್ರಮಾಣದಲ್ಲಿ ಏರಿಳಿತ ಕಂಡು ಬಂದಿವೆ. ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳ ಪಟ್ಟಿಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಶಸ್ತ್ರಾಸ್ತ್ರ ಆಮದು ರಫ್ತು ಪ್ರಮಾಣದಲ್ಲಿ ಏರಿಳಿತ ಕಂಡು ಬಂದಿದೆ. ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನ ಪಡೆದುಕೊಂಡಿದೆ. ಉಕ್ರೇನ್ 1ನೇ ಸ್ಥಾನ ಪಡೆದುಕೊಂಡಿದೆ. ಸಿಪ್ರಿ ಬಿಡುಗಡೆ ಮಾಡುವ 2023-24ರ ಅಂಕಿಅಂಶ ಪ್ರಕಾರ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳುತ್ತಿದ್ದು, ರಷ್ಯಾ ದೇಶದಿಂದ 36% ಆಮದು ಮಾಡಿಕೊಳ್ಳಲಾಗುತ್ತಿದೆ. ಫ್ರಾನ್ಸ್ನಿಂದ 33%, ಇಸ್ರೇಲ್ ದೇಶದಿಂದ 13% ಭಾರತ ದೇಶ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ಅತಿ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿರುವ ಶಸ್ತ್ರಾಸ್ತ್ರಗಳನ್ನು ಅಂದರೆ ರಷ್ಯಾ ದೇಶದಿಂದ ಭಾರತ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ಅದೆಷ್ಟು 36% ಆಮದು ಮಾಡಿಕೊಳ್ಳುತ್ತಿದೆ. ಆಮದುಗಳು ರಫ್ತು ಮಾಡುತ್ತಿರುವ
ಅತಿ ಹೆಚ್ಚು ರಫ್ತು ಮಾಡುತ್ತಿರುವ ದೇಶಗಳು ಅಮೆರಿಕ, ಫ್ರಾನ್ಸ್, ರಷ್ಯಾ, ಚೀನಾ. ಈ 4 ದೇಶಗಳು ಅತಿ ಹೆಚ್ಚು ರಫ್ತು ಮಾಡುತ್ತವೆ. ಅಮೆರಿಕ, ಫ್ರಾನ್ಸ್, ರಷ್ಯಾ, ಚೀನಾ ಅತಿ ಹೆಚ್ಚು ರಫ್ತು ಮಾಡತಕ್ಕಂಥ ದೇಶಗಳು. ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ಯಾವುದಂದ್ರೆ ಮೊದಲ ಸ್ಥಾನ ಉಕ್ರೇನ್, 2ನೇ ಸ್ಥಾನದಲ್ಲಿ ಭಾರತ, 3ನೇ ಸ್ಥಾನದಲ್ಲಿ ಕತಾರ್, 4ನೇದು ಸೌದಿ ಅರೇಬಿಯಾ, 5ನೇದು ಪಾಕಿಸ್ತಾನ. ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂಥ ದೇಶಗಳಲ್ಲಿ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಉಕ್ರೇನ್ ಮೊದಲ ಸ್ಥಾನ ಪಡೆದುಕೊಂಡಿದೆ. 2020ನೇ ಸಾಲಿನ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾದವರು ಯಾರು? 2022ನೇ ಸಾಲಿನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರು? ಪ್ರಜ್ವಲ್ ದೇವರಾಜ್ ಅವರು 2022ನೇ ಸಾಲಿನ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರ 2020ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಘೋಷಿಸಿದೆ. ಜೆಂಟಲ್ ಮ್ಯಾನ್ ಚಿತ್ರದ ನಟನೆಗೆ ಪ್ರಜ್ವಲ್ ದೇವರಾಜ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ. ನಟಿ ಅಕ್ಷತಾ ಪಾಂಡವಪುರ್ ಪಿಂಕಿಯಲ್ಲಿ ಚಿತ್ರಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಚಿತ್ರ ಪಿಂಕಿಯಲ್ಲಿ. ಅತ್ಯುತ್ತಮ ಜನಪ್ರಿಯ ಚಿತ್ರ ಪೋರಾ ವಾಲ್ಸ್. ತೀರ್ಪುಗಾರ ಪ್ರಶಸ್ತಿಗೆ ಭಾಜನರಾದವರೇ ಸಂಚಾರಿ ವಿಜಯ್ ಅವರು ತೀರ್ಪುಗಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಜನಪ್ರಿಯ ಚಿತ್ರ ಯಾವುದಂದ್ರೆ ಪೋರಾ ವಾಲ್ಸ್. ಮುಂದಿನ ಪ್ರಶ್ನೆ, ದೇಶದ ಮೊದಲ ಮಹಿಳಾ ಕಾನೂನು ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಕಾನೂನು ಕಾರ್ಯದರ್ಶಿಯಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರೆ ಮೊದಲ ಮಹಿಳೆ ಅಂಜು ರತಿ ರಾಣಾ ಅವರು ಭಾರತದ ಮೊಟ್ಟ ಮೊದಲ ಕಾನೂನು ಕಾರ್ಯದರ್ಶಿ ಮಹಿಳೆ ಆಗಿದ್ದಾರೆ. ದೇಶದ ಮೊದಲ ಮಹಿಳಾ ಕಾನೂನು ಕಾರ್ಯದರ್ಶಿಯಾಗಿ ಅಂಜು ರತಿ ರಾಣಾ ಅವರು ಆಯ್ಕೆಯಾಗಿದ್ದಾರೆ. ಕಾನೂನು ಕಾರ್ಯದರ್ಶಿ ಹುದ್ದೆಯನ್ನು ಅಧಿಕೃತವಾಗಿ ಕಾನೂನು ವ್ಯವಹಾರಗಳ ಕಾರ್ಯದರ್ಶಿ ಎಂದು ಕರೆಯುತ್ತಾರೆ. ಈ ಕಾನೂನು ಕಾರ್ಯದರ್ಶಿ ಹುದ್ದೆಯನ್ನು ಅಧಿಕೃತವಾಗಿ ಕಾನೂನು ವ್ಯವಹಾರಗಳ ಕಾರ್ಯದರ್ಶಿ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಾರಿಷಸ್ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗೆ ಭಾಜನರಾದವರು ಯಾರು? ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಭಾರತದ ಮೊಟ್ಟ ಮೊದಲದಾಗಿ ಪಡೆದಿರತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲೇ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರುವ ನಗರ. ಅತಿ ಹೆಚ್ಚು ವಾಯುಮಾಲಿನ್ಯಗಳನ್ನು ಹೊಂದಿರತಕ್ಕಂಥ ನಗರಗಳಲ್ಲಿ ಮೊದಲ ಸ್ಥಾನ ಪಡೆದಿರತಕ್ಕಂಥ ನಗರ ಯಾವುದಪ್ಪ ಅಂತಂದ್ರೆ ಬರ್ನಿಹಾಟ್. ಈ ಬರ್ನಿಹಾಟ್ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತದೆ. ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವ ಬರ್ನಿಹಾಟ್ ಜಗತ್ತಿನಲ್ಲೇ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರುವ ನಗರಗಳಲ್ಲಿ ನಗರ ಆಗಿದೆ. ಸ್ವಿಟ್ಜರ್ಲ್ಯಾಂಡಿನ ವಾಯು ಗುಣಮಟ್ಟ ತಂತ್ರಜ್ಞಾನ ಕಂಪನಿಯಾದ ಎಕೋ-ಏರ್ ದಿ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ 2024 ಬಿಡುಗಡೆ ಮಾಡಿದ ಜಗತ್ತಿನ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರುವ 100 ನಗರಗಳ ಪೈಕಿ 6 ನಗರಗಳು ಭಾರತದವೇ. ನೋಡು, ಜಗತ್ತಿನಲ್ಲಿ 100 ನಗರಗಳಲ್ಲಿ ವಾಯುಮಾಲಿನ್ಯ ಅದರಲ್ಲಿ 10 ನಗರಗಳಲ್ಲಿ 6 ನಗರಗಳು ಭಾರತದವೇ ಇದ್ದಾವೆ. ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರುವ ದೇಶಗಳ ಪೈಕಿ ಭಾರತ 5ನೇ ಸ್ಥಾನದಲ್ಲಿದೆ. ಟಾಪ್ 10ಗಳಲ್ಲಿ ಅತಿ ಹೆಚ್ಚು ನಗರಗಳನ್ನು ಹೊಂದಿರುವ ದೇಶ ಭಾರತ ದೇಶ. 6 ನಗರಗಳು ಹೊಂದಿದೆ. ಮತ್ತು ಭಾರತ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರುವ ದೇಶಗಳ ಪೈಕಿ ಭಾರತ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಜಗತ್ತಿನ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರುವ ರಾಷ್ಟ್ರ ರಾಜಧಾನಿ ಪಟ್ಟಿಯಲ್ಲಿ ದೆಹಲಿ ಮೊದಲ ಸ್ಥಾನದಲ್ಲಿದೆ. ಜಗತ್ತಿನಲ್ಲೇ ರಾಷ್ಟ್ರೀಯ ರಾಜಧಾನಿ ಅಂಕಿಅಂಶಗಳಲ್ಲಿ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರತಕ್ಕಂಥ ರಾಷ್ಟ್ರೀಯ ರಾಜಧಾನಿ ದೆಹಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ. ಅತ್ಯಂತ ಕಲುಷಿತ ದೇಶಗಳು ಯಾವಪ್ಪ ಅಂತಂದ್ರೆ ಅದು ಅತಿ ಹೆಚ್ಚು ವಾಯುಮಾಲಿನ್ಯವನ್ನು ಕಲುಷಿತ ದೇಶಗಳು ಯಾವಂದ್ರೆ ಚಾಡ್ ಮೊದಲ ಸ್ಥಾನ ಪಡೆದಿರತಕ್ಕಂಥ ದೇಶ ಅದು ಚಾಡ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಕಾಂಗೋ. ಭಾರತ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅತ್ಯಂತ ಕಲುಷಿತ ನಗರಗಳು ಅದು ಲೋ ಆಗಿದೆ. ಅತ್ಯಂತ ಕಲುಷಿತ ನಗರ ಯಾವಪ್ಪ ಅಂತಂದ್ರೆ ಅವಾಗಲೇ ಇರ್ತಕ್ಕಂಥ ಮೇಘಾಲಯದ ಬರ್ನಿಹಾಟ್, 2ನೇದು ದೆಹಲಿ,
ಮೂರನೇದು ಕಜಕಿಸ್ತಾನದ ಕರ್ಗದ್, ನಾಲ್ಕನೇದು ಪಂಜಾಬ್ನ ಮಲ್ಲಾಪುರ್, ಐದನೇದು ಪಾಕಿಸ್ತಾನದ ಲಾಹೋರ್ ಪಡೆದುಕೊಂಡಿದೆ. 1 ಘನ ಮೀಟರ್ನಷ್ಟು ಗಾಳಿಯಲ್ಲಿ 2.5 ಮೈಕ್ರಾನ್ ಗಾತ್ರದ 5 ಮೈಕ್ರಾನ್ ಗಾತ್ರದಷ್ಟು ಮಾಲಿನ್ಯಕಾರಕ ಕಣಗಳು ಇದ್ದರೆ ಅದು ಸುರಕ್ಷಾ ಮಟ್ಟದ್ದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತದೆ. 1 ಘನ ಮೀಟರ್ನಷ್ಟು ಗಾಳಿಯಲ್ಲಿ 2.5 ಮೈಕ್ರಾನ್ ಗಾತ್ರದ 5 ಮೈಕ್ರಾನ್ ಗ್ರಾಮ್ದಷ್ಟು ಮಾಲಿನ್ಯಕಾರಕ ಕಣಗಳು ಇದ್ದರೆ ಅದು ಸುರಕ್ಷೆ ಎಂದು ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆ ಹೇಳುತ್ತದೆ. ಭಾರತದ 35% ನಗರಗಳಲ್ಲಿ ಮಾಲಿನ್ಯಕಾರಕ ಕಣಗಳ ಪ್ರಮಾಣ ಸುರಕ್ಷಿತ ಮಟ್ಟದಲ್ಲಿ ಇದ್ದಾವೆ. ಮುಂದಿನ ಪ್ರಶ್ನೆ, ಮಹಿಳಾ ಸಮೃದ್ಧಿ ಯೋಜನೆ. ಈ ಮಹಿಳಾ ಸಮೃದ್ಧಿ ಯೋಜನೆಯನ್ನು ಯಾವ ಯುಟಿ ಅಥವಾ ರಾಜ್ಯ ಜಾರಿಗೆ ತಂದಿದೆ ಅಂದರೆ ದೆಹಲಿಯಲ್ಲಿ ಜಾರಿಗೆ ಬಂದಿದೆ. ಈ T-72 ಎಂದರೆ ಏನಪ್ಪ? T-72 ಅಂದರೆ ಟ್ಯಾಗ್ ಅಂತ ಅರ್ಥ. ಇತ್ತೀಚೆಗೆ ಯಾವ ದೇಶ ಕ್ಲಸ್ಟರ್ ಬಾಂಬನ್ನು ನಿಷೇಧಿಸಿದೆ? ಇತ್ತೀಚೆಗೆ ಕ್ಲಸ್ಟರ್ ಬಾಂಬನ್ನು ನಿಷೇಧಿಸಿದ ದೇಶ ಯಾವುದಂದ್ರೆ ಲಿಥುವೇನಿಯಾ. ಈ ಲಿಥುವೇನಿಯಾ ದೇಶವು ಕ್ಲಸ್ಟರ್ ಬಾಂಬ್ ಅನ್ನು ನಿಷೇಧಿಸಿದೆ. ಯಾವ ಸಮಾರಂಭದಲ್ಲಿ ನಷ್ಟ ಮತ್ತು ಹಾನಿ ನಿಧಿಯನ್ನು ಸ್ಥಾಪಿಸಲಾಗಿದೆ? ಅಂದರೆ ಯಾವ ಸಮಾರಂಭದಲ್ಲಿ ನಷ್ಟ ಮತ್ತು ಹಾನಿ ನಿಧಿಯನ್ನು ಸ್ಥಾಪಿಸಿದೆ ಅಂದರೆ ಈಜಿಪ್ಟ್ 27 ನಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿಗೆ ಮಾರ್ಚ್ 11 ಮತ್ತು 12ನೇ ತಾರೀಕಿನ ಪ್ರಚಲಿತ ಘಟನೆ ಮುಕ್ತಾಯವಾಗಿದೆ. ಇನ್ನು ನಮ್ಮ ಪೇಜ್ಗಳಿಗೆ ಫಾಲೋ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.